ಬಸ್ಸು, ಕಾರು ಹಾಗೂ ಟೆಂಪೋ ಟ್ರಾವೆಲರ್ ವಾಹನಗಳಿಗೆ ಜಿಪಿಆರ್ಎಸ್ ಮತ್ತು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿರುವುದನ್ನು ಖಂಡಿಸಿ ಶಂಕರ್ನಾಗ್ ಅಸೋಸಿಯೇಷನ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ನಗರದ ಜಯದೇವ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ಪ್ರತಿಭಟನಾಕಾರರು, ಗ್ಯಾರಂಟಿ ಯೋಜನೆಯಿಂದ ನಮ್ಮ ಟ್ಯಾಕ್ಸಿಗಳಿಗೆ ಪ್ರವಾಸಿಗರು ಯಾರೂ ಬರುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ತರಹದ ಆದೇಶವನ್ನು ಪಾಲಿಸಲು ಸಾಧ್ಯವಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ರೋಡ್ ಟ್ಯಾಕ್ಸ್ ಸೇರಿದಂತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ರಾಜ್ಯದ ಎಲ್ಲ ಚಾಲಕ ಮಾಲೀಕರ ಸಂಘಗಳ ಒಕ್ಕೂಟದಿಂದ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತಿನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಮಾಡಿದೆಯೋ ಅಥವಾ BJP ಸರ್ಕಾರ ಮಾಡಿದೆಯೋ ನಮಗೆ ಗೊತ್ತಿಲ್ಲ. ಈಗ ಹೊರಡಿಸಿರ್ತಕ್ಕಂಥ ಆದೇಶವನ್ನು ಕೂಡಲೇ ಖಂಡಿಸಬೇಕು. ಏನು GPRS, ಪ್ಯಾನಿಕ್ ಬಟನ್ನು, ಟ್ಯಾಕ್ಸು ಇವನ್ನೆಲ್ಲ ಜಾಸ್ತಿ ಮಾಡೋದ್ರಿಂದ ಸರ್ಕಾರಕ್ಕೆ ಇನ್ಕಮ್ ಏನೋ ಇದೆ, ಆದರೆ ಚಾಲಕರು ಜೀವನ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ. ಈ ಗ್ಯಾರಂಟಿ ಯೋಜನೆಯ ಫ್ರೀ ಬಸ್ ಬಿಟ್ಟು ಆ ಫ್ರೀ ಬಸ್ ಬಿಟ್ಟಿರೋದ್ರಿಂದ ನಮಗೆ ಪ್ರಯಾಣಿಕರೇ ಬರ್ತಾ ಇಲ್ಲ. ನಾವು ಮಕ್ಕಳನ್ನು ಹೆಂಡ್ರನ್ನು ಸಾಕೋದೇ ವಜಾಗಿದೆ. ಅಂಥದ್ರಲ್ಲಿ ಈ ಥರ ಆದೇಶಗಳನ್ನು ಹೊರಡಿಸಿ ನಮ್ಮನ್ನೆಲ್ಲ ಇಸ ಕುಡಿದು ಸಾಯೋ ಪರಿಸ್ಥಿತಿಯಲ್ಲಿ ಈಗಿನ ಸರ್ಕಾರ ಮಾಡ್ತಾ ಇದೆ. ಈಗ ಹಿಂದೆ ರೈತರು ಸತ್ತೋಗ್ಬಿಟ್ಟಿದ್ದಾರೆ, ಈಗ ನಮ್ಮನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಏನಾದರೂ ಇದೆ ಅಂತ ಹೇಳಿದರೆ ಅದು ನಮ್ಮ ಚಾಲಕರು. ಅದು ಯಾವ ಚಾಲಕರಾಗಿರಲಿ, ಟ್ಯಾಕ್ಸಿ ಚಾಲಕರಾಗಿರಲಿ, ಆಟೋ ಚಾಲಕರಾಗಿರಲಿ, ಬಸ್ ಚಾಲಕರಾಗಿರಲಿ, ಲಾರಿ ಚಾಲಕರಾಗಿರಲಿ, ಎನಿವನ್ ಪೈಲಟೇ ಆಗಿರಲಿ, ಅವನು ಸಹ ಚಾಲಕನೇ. ದ್ವಾಪರ ಯುಗದಲ್ಲಿ ಒಬ್ಬ ಕೃಷ್ಣ ಅಷ್ಟಕ್ಕಂದೆಲ್ಲ ಆಟ ಆಡಿಸಿದ್ದಾನೆ. ಈಗಿನ ಕಾಲದಲ್ಲಿ ಇಡೀ ರಾಜ್ಯದ ತುಂಬ ಇರ್ತಕ್ಕಂಥ ಚಾಲಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀವಿ. ಆದರೆ ನಾವಿಲ್ಲಿ ನಿಮಗೆ ಮನವಿ ಮಾಡ್ತಾ ಇದ್ದೀವಿ, ಈ ಕೊಟ್ಟಿರ್ತಕ್ಕಂಥ ನಮಗೆ ಗಡುವು ಕೊಡಿ ಅಂತಲೂ ಕೇಳ್ತಾ ಇಲ್ಲ. ನೀವು ಹೇಳಿದ್ದು ನಾವೆಲ್ಲ ಮಾಡ್ತೀವಿ, ಒಪ್ಪಿಗೆ ಅಂತೀವಿ. ಆದರೆ ಈ ಫ್ರೀ ಗ್ಯಾರಂಟಿ ಬಸ್ ಏನು ಬಿಟ್ಟಿದ್ದೀರಲ್ಲ ಅದನ್ನು ತೆಗೆದಾಕಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನೀವು ಹೇಳಿದ್ದೆಲ್ಲ ಪಾಲಿಸ್ತೀವಿ. ನಾವು ಕಾನೂನು ವಿರೋಧಿಗಳಲ್ಲ, ಕಾನೂನು ಪಾಲಕರೇ. ನೀವು ಆ ರೀತಿ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ಈಗ ಏನು ನಮ್ಮ ದಾವಣಗೆರೆ ಜಿಲ್ಲೆಯಾದ್ಯಂತ ಈಗ ಸ್ಟಾರ್ಟ್ ಆಗಿದೆ, ರಾಜ್ಯಾದ್ಯಂತ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಇಡೀ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕಾಗುತ್ತೆ.